ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ರುಮೆಟಾಲಜಿ ಜಾಗೃತಿ ಮಾಸಾಚರಣೆಯ ಸಂದರ್ಭದಲ್ಲಿ ಸ್ವಯಂ ನಿರೋಧಕ ಕಾಯಿಲೆಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ರುಮೆಟಾಲಜಿಸ್ಟ್ ಡಾ. ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಆಟೋ ಇಮ್ಯೂನ್ ಡಿಸೀಸ್ ಅನ್ನೋ ಪದ ಸಾಮಾನ್ಯವಾಗಿ ಕೇಳಿರ್ತೀರ. ಏನಿದು ಆಟೋ ಇಮ್ಯೂನ್ ಡಿಸೀಸ್ ಅಂದರೆ? ಯಾವ ಕಾಯಿಲೆಗಳನ್ನ ಆಟೋ ಇಮ್ಯೂನ್ ಡಿಸೀಸ್ ಅಂತ ಪಟ್ಟಿ ಮಾಡಿದರೆ, ಯಾವ ಕಾರಣಕ್ಕೆ ಬರುತ್ತೆ, ಇದಕ್ಕೆ ಚಿಕಿತ್ಸೆ ಏನು, ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ರುಮೆಟಾಲಜಿಸ್ಟ್ ಡಾಕ್ಟರ್ ಸಂಗೀತಾ ಕೆಎನ್. ಡಾಕ್ಟರ್ ಸಂಗೀತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಡಾಕ್ಟರ್, ಹೇಳಿ, ಈ ಆಟೋ ಇಮ್ಯೂನ್ ಡಿಸೀಸ್ ಅಂತ ಅಂದ್ರೆ ಸ್ವಯಂ ನಿರೋಧಕ ಕಾಯಿಲೆ ಅಂದ್ರೆ ಏನು? ಯಾವ್ಯಾವ ಕಾಯಿಲೆಗಳನ್ನ ಇದರ ಅಡಿಯಲ್ಲಿ ಸೇರಿಸಲಾಗಿದೆ ಅಂತ? ಆಟೋ ಇಮ್ಯೂನ್ ಡಿಸೀಸ್ ಬಗ್ಗೆ ಹೇಳೋಕ್ಕೆ ಮುಂಚಿತವಾಗಿ ನಾನು ಇಮ್ಯುನಿಟಿ ಅಂದ್ರೇನು, ಇಮ್ಯೂನ್ ಸಿಸ್ಟಮ್ ಅಂತ ಅಂದ್ರೇನು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಇಮ್ಯೂನ್ ಸಿಸ್ಟಮ್ ಅಂತಂದ್ರೆ ನಮ್ಮ ದೇಹದಲ್ಲಿರುವಂತಹ ಒಂದು ವ್ಯವಸ್ಥೆ. ಅಂದ್ರೆ ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ, ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಹಲವಾರು ವ್ಯವಸ್ಥೆಗಳಲ್ಲಿ ಇದು ಒಂದು. ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಏನಾದರೂ ಆದಾಗ, ಯಾವ ಕ್ರಿಮಿಯಿಂದ ನಮಗೆ ಇನ್ಫೆಕ್ಷನ್ ಆಗಿದೆಯೋ ಆ ಕ್ರಿಮಿನ ನಾಶ ಮಾಡೋದಕ್ಕೋಸ್ಕರ ಅಂತ ಇರುವಂತ ವ್ಯವಸ್ಥೆ ಈ ಇಮ್ಯೂನ್ ಸಿಸ್ಟಮ್. ಸೊ ಈ ಇಮ್ಯೂನ್ ಸಿಸ್ಟಮ್ ಯಾವಾಗ ಕನ್ಫ್ಯೂಸ್ ಆಗಿ ಕೆಲವೊಂದು ಕಂಡೀಷನ್ಸ್ ಅಲ್ಲಿ, ಇನ್ಫೆಕ್ಷನ್ ಇರ್ಬೋದು, ಕೆಲವೊಂದು ಔಷಧಿಗಳಿಂದ ಇರ್ಬೋದು, ಸ್ಟ್ರೆಸ್ಸಸ್, ಜೆನೆಟಿಕ್ಸ್ ಇಂದ ಇರಬಹುದು, ಇದು ಯಾವುದೇ ಕಾರಣದಿಂದ ಆದ್ರೂ ಈ ಇಮ್ಯೂನ್ ಸಿಸ್ಟಮ್ ತಂತಾನೆ ನಾಶ ಮಾಡ್ಕೊಳ್ಳುವಂತ ಸ್ಥಿತಿನ ಆಟೋ ಇಮ್ಯುನಿಟಿ ಅಂತ ಕರಿತೇವೆ. ಸೊ ಇದು ಒಂದು ಅಂಗಕ್ಕೆ ಬೇಕಾದ್ರೂ ಸೀಮಿತವಾಗಿರಬಹುದು ಅಥವಾ ಹಲವಾರು ಅಂಗಗಳಿಗೆ ಅಫೆಕ್ಟ್ ಮಾಡಬಹುದು. ಅಂದ್ರೆ ಕೆಲವೊಮ್ಮೆ ಬರೀ ಥೈರಾಯ್ಡ್ಗೆ ಸಂಬಂಧಪಟ್ಟಾಗೆ ಥೈರಾಯ್ಡ್ ಗ್ರಂಥಿಯನ್ನ ನಾಶ ಮಾಡುವಂಥದ್ದು ಆಟೋ ಇಮ್ಯೂನ್ ಥೈರಾಯ್ಡ್ ಡಿಸೀಸ್ ಅಂತ ನಾವು ಕರಿತೀವಿ. ಅದರಲ್ಲಿ ಹೈಪರ್ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ಆಗಬಹುದು. ಹಾಗೆ ಹಲವಾರು ಬೇರೆ ಬೇರೆ ಅಂಗಾಂಗಗಳು, ಬೇರೆ ವ್ಯವಸ್ಥೆಗಳು, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಅಂದ್ರೆ ಹೃದಯ, ಶ್ವಾಸಕೋಶ, ಕಿಡ್ನಿ, ಈ ರೀತಿ ಹಲವಾರು ವ್ಯವಸ್ಥೆಗಳನ್ನ ಅಫೆಕ್ಟ್ ಮಾಡುವಂತ ಕಂಡೀಷನ್ ನ ಸಿಸ್ಟಮಿಕ್ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಕರಿತೇವೆ. ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಅಂಗಗಳಿಗೂ ಆಟೋ ಇಮ್ಯೂನ್ ಡಿಸೀಸ್ ಬರಬಹುದು. ಹೌದು. ಸೊ ತುಂಬಾ ಸಾಮಾನ್ಯವಾಗಿ ನಾವು ನೋಡುವಂಥ ಆಟೋ ಇಮ್ಯೂನ್ ಡಿಸೀಸ್ ಅಂತ ಅಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್, ಸಂಧಿವಾತ ಅಥವಾ ಕೀಲ್ವಾಯು ಅಂತ ಸಾಮಾನ್ಯವಾಗಿ ನಾವೇನ್ ಕರಿತೀವಿ, ಅದು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೇವೆ. ಅದು ತುಂಬಾ ಸಾಮಾನ್ಯವಾಗಿ ಕಂಡು ಬರುವಂತ ಆಟೋ ಇಮ್ಯೂನ್ ಡಿಸೀಸ್. ಅದಕ್ಕಿಂತ ಸ್ವಲ್ಪ ರೇರ್ ಆಗಿ ಅಥವಾ ವಿರಳವಾಗಿ ನೋಡುವಂತ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿದ್ರೆ ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್ ಅಂತ ಇದೆ. ಹಾಗೆ ಜೋಗ್ರೆನ್ ಸಿಂಡ್ರೋಮ್, ಇನ್ಫ್ಲಮೇಟರಿ ಮಯೋಸೈಟಿಸ್, ಸಾರ್ಕಾಯ್ಡೋಸಿಸ್, ಆಂಕೈಲೋಸಿಂಗ್ ಸ್ಪಾಂಡಿಲೈಟಿಸ್, ಇವೆಲ್ಲವುದನ್ನು ಆಟೋ ಇಮ್ಯೂನ್ ಡಿಸೀಸಸ್ ಅಡಿ ಬರುತ್ತೆ. ಸೊ ಇದರಲ್ಲೇ ಹಲವಾರು ವಿಭಾಗಗಳಿದೆ. ಇವಾಗ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ನಾವು ತಗೊಂಡ್ರೆ ಅದು ಯಾವ ವಯಸ್ಸಿನವರಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಬಹುದು. ಸೊ ಯೂಶಲಿ ಸಾಮಾನ್ಯವಾಗಿ ನಾವು ಕಾಣೋದು 15ರಿಂದ 45 ವರ್ಷದ ಮಧ್ಯದಲ್ಲಿರುವಂತ ವಯಸ್ಕರಲ್ಲಿ ಆಟೋಇಮ್ಯೂನ್ ಡಿಸೀಸಸ್ ನಾವು ನೋಡ್ಬೋದು. ಗಂಡಸರಲ್ಲೂ ಹೆಂಗಸರಲ್ಲೂ ಇಬ್ಬರಲ್ಲೂ ಬರುತ್ತಾ? ಹೌದು, ಗಂಡಸರಲ್ಲಿ ಹೆಂಗಸರಲ್ಲಿ ಇಬ್ಬರಲ್ಲೂ ಬರುತ್ತೆ. ಆದ್ರೆ ಕೆಲವು ಆಟೋಇಮ್ಯೂನ್ ಡಿಸೀಸಸ್ ಹೆಂಗಸಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ನಾನೇನ್ ಹೇಳ್ತಾ ಇದ್ದೆ, ರುಮಟಾಯ್ಡ್ ಆರ್ಥರೈಟಿಸ್ 4 ಜನ ಹೆಂಗಸರಿಗೆ ಕಾಣಿಸ್ಕೊಂಡ್ರೆ ಒಬ್ಬ ಗಂಡಸ ಕಾಣಿಸ್ಕೊಳ್ಬಹುದು. ಹಾಗೆ ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್, ಜೋಗ್ರೆನ್ ಸಿಂಡ್ರೋಮ್, ಇನ್ಫ್ಲಮೇಟರಿ ಮಯೋಸೈಟಿಸ್, ಇದೆಲ್ಲ ಇನ್ನೂ ಹೆಚ್ಚಾಗಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ 9 ಪಟ್ಟು ಹೆಚ್ಚಾಗಿ, 9 ಮಹಿಳೆಯರಲ್ಲಿ ಕಾಣಿಸ್ಕೊಂಡ್ರೆ ಒಬ್ಬ ಗಂಡಸರಲ್ಲಿ ಕಾಣಿಸ್ಕೊಳ್ಬಹುದು. ಹಾಗೆ ಗಂಡಸರಲ್ಲಿ ಪ್ರಿಡಾಮಿನೆಂಟ್ ಆಗಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳಿದ್ರೆ ಆಂಕೈಲೋಸಿಂಗ್ ಸ್ಪಾಂಡಿಲೈಟಿಸ್. ಸ್ಪಾಂಡೈಲೋ ಆರ್ಥ್ರೋಪತಿ ಅಂತ ಆಕ್ಚುಲಿ ಅದಕ್ಕೆ ಟರ್ಮ್. ಯಾವಾಗ ಈ ಜಾಯಿಂಟ್ಸ್ ಎಲ್ಲ ಫ್ಯೂಸ್ ಆಗ್ಬಿಡುತ್ತೋ ಅವಾಗ ಅದನ್ನ ಆಂಕೈಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಕರಿತೇವೆ. ಓಕೆ, ಸೊ ಈ ಕಂಡೀಷನ್ಸ್ ಅಲ್ಲಿ ಗಂಡಸರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಇದು 16ರಿಂದ 45 ವರ್ಷದ ಒಳಗಿನ ಯಾವುದೇ ಗಂಡಸು ಅಥವಾ ಹೆಂಗಸು ಯಾರಿಗಾದ್ರೂ ಕಾಣಿಸ್ಕೋಬಹುದು. ಕೆಲವೊಂದು ಹೆಂಗಸರಲ್ಲಿ ಜಾಸ್ತಿ ಅಂತ ಹೇಳಿದ್ರಿ. ಲಕ್ಷಣಗಳು ಏನಿರುತ್ತೆ? ಯಾಕೆಂದ್ರೆ ಇದು ಆಟೋ ಇಮ್ಯೂನ್ ಡಿಸೀಸ್ ಆದ್ರಿಂದ ನಮಗೆ ಮೊದಲಿಗೆ ಈ ಜ್ವರ ಬಂದ್ರೆ ಏನೋ ಒಂದು ಲಕ್ಷಣ ಕಾಣಿಸ್ಕೊಳುತ್ತಲ್ಲ, ಹಂಗೆ ನಮಗೆ ಗೊತ್ತಾಗತ್ತಾ? ಹೇಗೆ ಇದು ಡಯಾಗ್ನೋಸಿಸ್ ಅಂತ ನಾವು ಮಾಡೋದು ಸ್ವಲ್ಪ ಕಷ್ಟನೇ ಆಟೋ ಇಮ್ಯೂನ್ ಡಿಸೀಸಸ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದು ಓವರ್ ನೈಟ್ 1-2 ದಿವಸದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಕೆಲವರಿಗೆ ತುಂಬಾ ದಿನಗಳಿಂದ ಜ್ವರ ಬರ್ತಿರೋದು, ಇನ್ಫೆಕ್ಷನ್ ವರ್ಕಪ್ ಎಲ್ಲ ಟೆಸ್ಟ್ ಗಳೆಲ್ಲ ಮಾಡಿಸಿದಾಗ ಅದು ನೆಗೆಟಿವ್ ಬರ್ತಾ ಇರೋದು, ಕೆಲವರಿಗೆ ಕೀಲ್ ನೋವು ಬರ್ತಾ ಇರುವಂತದ್ದು. ಆ ಕೀಲ್ ನೋವು ಆರ್ಥರೈಟಿಸ್ ಹೌದಾ ಅಲ್ವಾ ಅದನ್ನ ಮೊದಲಿಗೆ ನಾವು ಕಂಡಿಡ್ಕೋಬೇಕಾಗತ್ತೆ. ಸೊ ಹಾಗೆ ರಕ್ತಹೀನತೆ, ಯಾಕೆ ಇಷ್ಟೊಂದು ಅನಿಮಿಯಾ ಆಗ್ತಾ ಇದೆ, ರಕ್ತಹೀನತೆ ಯಾಕೆ ಆಗ್ತಾ ಇದೆ ಅದನ್ನ ನೋಡ್ಬೇಕಾಗತ್ತೆ. ಕೆಲವರಿಗೆ ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ತಾ ಇರುತ್ತೆ, ಯಾಕೆ ಅಂತ ಗೊತ್ತಾಗಿರಲ್ಲ.
ಹಾಗೆ ಇನ್ನೂ ಹೆಚ್ಚುವರಿ ಮಹಿಳೆಯರಿಗೆ ಅಬಾರ್ಷನ್ಸ್, ಪದೇ ಪದೇ ಅಬಾರ್ಷನ್ ಆಗುವಂಥದ್ದು. ಸೊ ಯಾಕೆ ಅಂತ ಗೊತ್ತಾಗ್ತಿರಲ್ಲ. ಸೊ ಇದು ಕೆಲವು ಲಕ್ಷಣಗಳು. ಸೊ ಹಾಗೆ ನೋಡಿದ್ರೆ ಒಂದೊಂದು ಆರ್ಗನ್ ಸಿಸ್ಟಮ್ ಅಥವಾ ಒಂದೊಂದು ವ್ಯವಸ್ಥೆಗೂ ನಾವು ಸಂಬಂಧಪಟ್ಟಾಗ ನೋಡಿದ್ರೆ ಜಾಯಿಂಟ್ಸ್ ಸಂಬಂಧಪಟ್ಟಾಗೆ ಕೀಲು ನೋವು, ಸಣ್ಣ ಕೀಲು ಇರ್ಬೋದು, ದೊಡ್ಡ ಕೀಲು ಇರ್ಬೋದು, ಅಥವಾ ಬೆನ್ನು ಮೂಳೆಯ ಕೀಲುಗಳಿರಬಹುದು, ಸೊಂಟ ಇರಬಹುದು. ಸೊ ಇದಿಷ್ಟಲ್ಲಿ ಯಾವ್ದು ಬೇಕಾದ್ರೂ ಇನ್ವಾಲ್ವ್ಮೆಂಟ್ ಇರಬಹುದು. ರೆಸ್ಟ್ ಆದ ನಂತರ, ವಿಶ್ರಾಂತಿ ಆದ ನಂತರ ಕೀಲುಗಳಲ್ಲಿ ಬಿಗಿತ ಕಾಣಿಸ್ಕೊಳ್ಳುವಂಥದ್ದು, ಊತ ಇರುವಂಥದ್ದು, ಕೆಂಪಗಾಗುವಂಥದ್ದು, ಇದು ಆರ್ಥರೈಟಿಸ್. ಸೊ ಜಾಯಿಂಟ್ ಪೇನ್ ಬೇರೆ, ಆರ್ಥರೈಟಿಸ್ ಬೇರೆ. ಜಾಯಿಂಟ್ ಪೇನ್ ಅನ್ನೋದು ಆರ್ಥರೈಟಿಸ್ ನ ಒಂದು ಭಾಗ ಅಷ್ಟೇ. ಎಲ್ಲಾ ಜಾಯಿಂಟ್ ಪೇನ್ಸ್ ಆರ್ಥರೈಟಿಸ್ ಅಲ್ಲ. ಹೌದು. ಸೊ ಮೊದಲಿಗೆ ನಾವು ಇನ್ಫ್ಲಮೇಟರಿ ಜಾಯಿಂಟ್ ಪೇನ್ ಇದೆಯಾ ಇಲ್ವಾ ಅದನ್ನ ಕಂಡಿಡ್ಕೋಬೇಕಾಗತ್ತೆ. ಇದು ಜಾಯಿಂಟ್ಸ್ ಸಂಬಂಧಪಟ್ಟ ಹಾಗೆ. ಮಸಲ್ ಅಂದ್ರೆ ಮಾಂಸಖಂಡಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಇನ್ವಾಲ್ವ್ಮೆಂಟ್ ಇರಬಹುದು ಅಂದ್ರೆ, ಮಾಂಸಖಂಡ ನೋವು ಬರುವಂತದ್ದು ಇರಬಹುದು. ಇನ್ಫ್ಲಮೇಟರಿ ಮಯೋಸೈಟಿಸ್ ಅಂತ ಒಂದು ಕಂಡೀಷನ್ ಇದೆ. ಸೊ ಆ ಕಾಯಿಲೆನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತೋಳ್ ಭಾಗ ಅಥವಾ ಸೊಂಟ ಭಾಗದ ಮಾಂಸಖಂಡಗಳು, ಕುತ್ತಿಗೆಯ ಮಾಂಸಖಂಡಗಳು ಇವು ತುಂಬಾ ವೀಕ್ ಆಗ್ತಾ ಹೋಗುತ್ತೆ. ಅಂದ್ರೆ ಕೈ ಮೇಲೆತ್ಲಿಕ್ಕೆ ಕಷ್ಟ ಆಗುತ್ತೆ, ಬಟ್ಟೆ ಹಾಕೊಳ್ಳಿಕ್ಕಾಗಲ್ಲ. ಕೆಲವರಿಗೆ ಮಲ್ಗಿರೋರ್ನ ಎಬ್ಸಿ ಕೂರಿಸ್ಬೇಕಾಗತ್ತೆ, ಅದಾದ್ಮೇಲೆ ನಡಿಲಿಕ್ಕೆ ತೊಂದರೆ ಆಗಲ್ಲ ಅವ್ರಿಗೆ. ಸೊ ಕೂತ್ಕೊಳ್ಳಕ್ ತೊಂದರೆ ಇರುತ್ತೆ. ಪ್ರಾಕ್ಸಿಮಲ್ ಮಸಲ್ ವೀಕ್ನೆಸ್ ಅಂತ ನಾವು ಕರಿತೇವೆ. ಸೊ ಎಷ್ಟೋ ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಸಿವಿಯರ್ ಆದಾಗ ಊಟ ನುಂಗ್ಲಿಕ್ಕೂ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ. ಅಂದ್ರೆ ಯಾವ ಹಂತದಲ್ಲಿ ಬರ್ತಾರೆ ಇವರು? ಅಷ್ಟು ಸಿವಿಯರ್ ಆಗೋ ತನಕನೂ ಬರಲ್ವಾ ಅಥವಾ ಮುಂಚೆನೆ ಬರ್ತಾರ? ಇಲ್ಲ, ಕೆಲವರು ಎಷ್ಟು ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅವ್ರಿಗೆ ಪೇನ್ ಅನ್ನೋದೇ ಮೇನ್ ಆಗಿ ಕಾಣಿಸ್ಕೊಳ್ಳೋದು. ಇನ್ಫ್ಲಮೇಷನ್ ಇರೋದು ನಾವು ಕಂಡುಹಿಡ್ಕೋಬೇಕಾಗತ್ತೆ. ಸೊ ಪೇನ್ ಇರೋದ್ರಿಂದ ಎಷ್ಟೋ ಸಲ ಅವರು ಓವರ್ ದ ಕೌಂಟರ್ ಮೆಡಿಕೇಶನ್ಸ್, ಮೆಡಿಕಲ್ ಶಾಪ್ಗೆ ಹೋಗ್ತಾರೆ, ಪೇನ್ ಕಿಲ್ಲರ್ ಕೊಡಿ ಅಂತ ತಗೊಳ್ತಾರೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಇರುತ್ತೆ. ಸೊ ಔಷಧಿ ನಿಲ್ಸಿದ ತಕ್ಷಣ ಪುನಃ ಬರುತ್ತೆ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪೇಷಂಟ್ಸ್ ಆರ್ಥೋಪೆಡಿಕ್ ಸರ್ಜನ್ಸ್ ಅಥವಾ ಫಿಸಿಷಿಯನ್ಸ್ ಹತ್ರ ಹೋಗ್ತಾರೆ. ಅವರು ಕೆಲವೊಮ್ಮೆ ಇಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡಿ ನಮ್ಮ ಹತ್ರ ಕಳ್ಸಿಕೊಡ್ತಾರೆ. ಇಲ್ಲವಾದ್ರೆ ಅವರೇ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಎಷ್ಟೋ ಸಲ ಕೆಲವೊಂದು ವೈರಲ್ ಆರ್ಥರೈಟಿಸ್ ಅಥವಾ ವೈರಲ್ ಇನ್ಫೆಕ್ಷನ್ ಇಂದ ಆಗಿರುವಂತಹ ಆರ್ಥರೈಟಿಸ್ ಅಥವಾ ಮಸಲ್ ಇನ್ವಾಲ್ವ್ಮೆಂಟ್ ಏನಾದ್ರು ಇದ್ರೆ ತಾನಾಗೆ ಅದು ಕೆಲವು ದಿನಗಳಲ್ಲೇ ಕಡಿಮೆ ಆಗ್ಬಿಡುತ್ತೆ. ಯಾವಾಗ ಅದು 6 ವಾರ ಅಥವಾ ಇನ್ನೂ ಹೆಚ್ಚು ಕಾಣಿಸ್ಕೊಳ್ತಾ ಇರುತ್ತೋ ಆಗ ಅದು ರುಮಟೊಲಾಜಿಕಲ್ ಪ್ರಾಬ್ಲಮ್ ಮೋಸ್ಟ್ ಲೈಕ್ಲಿ ಅಂತ ನಮ್ಮ ಹತ್ರ ಇರ್ಬೋದು ಅಂತ ನಮ್ಮ ಹತ್ರ ರೆಫರ್ ಮಾಡ್ತಾರೆ. ಹೌದು, ಅದು ರುಮಟಾಲಜಿಕಲ್ ಕಂಡೀಷನ್ ಅಥವಾ ಆಟೋ ಇಮ್ಯೂನ್ ಡಿಸೀಸ್ ಅಂತ ನೀವು ಖಚಿತಪಡಿಸ್ಕೊಳ್ಳೋದಕ್ಕೆ ಏನೇನು ಟೆಸ್ಟ್ಗಳನ್ನ ಮಾಡ್ತೀರಾ? ಎಷ್ಟೋ ಜನ ಅನ್ಕೊಳ್ತಾರೆ ರುಮಟೊಲಾಜಿಕಲ್ ಡಿಸೀಸ್ ಅಂತ ಹೇಳಿದ್ರೆ ಇದನ್ನ ಕಂಡಿಡಿಯಕ್ಕೇನೆ ತುಂಬಾ ಹೆಚ್ಚು ಪರೀಕ್ಷೆಗಳು ಬೇಕಾಗತ್ತೆ, ತುಂಬಾ ಹೆಚ್ಚು ಖರ್ಚಾಗತ್ತೆ ಅಂತ ಹೇಳಿ. ಅದು ಸುಳ್ಳು. ಮೋಸ್ಟ್ ಆಫ್ ಆಲ್ ಅಂದ್ರೆ 90% ನಾವು ಡಯಾಗ್ನೋಸಿಸ್ ಬರಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ರೋಗಿಯ ರೋಗ ಲಕ್ಷಣಗಳನ್ನ ನೋಡಿ, ಪ್ರಾಪರ್ ಹಿಸ್ಟ್ರಿ ತಗೊಂಡು, ಅವರ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇದೆಯಾ, ಜೆನೆಟಿಕ್ಸ್ ಏನಾದ್ರು ಕಾಂಪೊನೆಂಟ್ ಇದೆಯಾ, ಇದೆಲ್ಲವುದನ್ನು ನಾವು ತಿಳ್ಕೊಂಡ್ರೆ ಅದರಲ್ಲೇನೆ ಎಷ್ಟೋ ಬಾರಿ ನಮ್ಗೆ ಡಯಾಗ್ನೋಸಿಸ್ ಗೊತ್ತಾಗ್ಬಿಡುತ್ತೆ. ಅದನ್ನ ಖಚಿತಪಡಿಸ್ಕೊಳ್ಳಿಕ್ ಮಾತ್ರ ಕೆಲವೊಂದು ಸ್ಪೆಸಿಫಿಕ್ ಟೆಸ್ಟ್ಗಳು ಬೇಕಾಗತ್ತೆ. ಅದರಲ್ಲೂ ಸಹ ಮೋಸ್ಟ್ ಆಫ್ ಆಲ್ ಈ ಬೇಸಿಕ್ ಟೆಸ್ಟ್ಗಳು ಅಂದ್ರೆ ಕಂಪ್ಲೀಟ್ ಬ್ಲಡ್ ಕೌಂಟ್, ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಯೂರಿನ್ ರೂಟೀನ್, ಇದಲ್ಲದೆ ESR CRP ಅಂತ ಕೆಲವೊಂದು ಅಂದ್ರೆ ಮೈಯಲ್ಲಿ ಇನ್ಫ್ಲಮೇಟರಿ ಕಾಂಪೊನೆಂಟ್ ಹೆಚ್ಚಿದೆಯಾ ಏನು ಅಂತ ಕಂಡುಕೊಳ್ಳಿಕ್ಕೆ ಇರುವಂತ ಟೆಸ್ಟ್. ಇದು ಯಾವುದೂ ಕಾಸ್ಟ್ಲಿ ಟೆಸ್ಟ್ ಅಲ್ಲ. ಇದರಲ್ಲಿ ಒಂದು ಕ್ಲೂ ಸಿಗುತ್ತೆ. ಸೊ ಹಿಸ್ಟ್ರಿ, ಎಕ್ಸಾಮಿನೇಷನ್ ಮತ್ತೆ ಈ ಬೇಸಿಕ್ ಟೆಸ್ಟ್ಗಳಲ್ಲಿ ಹೆಚ್ಚುವರಿ ನಮಗೆ ಆಲ್ಮೋಸ್ಟ್ ಖಚಿತ ಆಗಿರುತ್ತೆ. ಸೊ ಇನ್ನೂ ಡಬಲ್ ಚೆಕ್ ಮಾಡಿಕೊಂಡು ನಾವು ರುಮಟಾಯ್ಡ್ ಫ್ಯಾಕ್ಟರ್, ಆಂಟಿ CCP, ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ, ಹೀಗೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ಟೆಸ್ಟ್ಗಳನ್ನ ಆರ್ಡರ್ ಮಾಡಬೇಕಾಗುತ್ತೆ. ಈ ಟೆಸ್ಟ್ಗಳೇನಿದೆ ಅದೆಲ್ಲರಿಗೂ ಸಹ ಬೇಕಾಗಲ್ಲ. ಕೆಲವರಿಗೆ ಈ ಮಾಂಸಖಂಡ ಇನ್ವಾಲ್ವ್ಮೆಂಟ್ ಇರೋರಿಗೆ ಅಥವಾ ಬೇರೆ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂದ್ರೆ ಕೆಲವರಿಗೆ ಉಗುಳು ನುಂಗಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಬಿಸಿಲಿಗೆ ಹೋದಾಗ ಮುಖ ಕೆಂಪಾಗ್ತಾ ಇರುತ್ತೆ, ಬಾಯಲ್ಲಿ ಪದೇ ಪದೇ ಅಲ್ಸರ್ಸ್ ಆಗೋದು, ಹೆಚ್ಚು ಕೂದಲುದ್ರುವಂಥದ್ದು, ಪದೇ ಪದೇ ಅಬಾರ್ಷನ್ಸ್ ಆಗುವಂಥದ್ದು, ಈ ರೀತಿ ಸಿಂಪ್ಟಮ್ಸ್ ಇರುವಂತಹ ಪೇಷಂಟ್ಸ್ಗೆ ನಾವು ಜನರಲಿ ಈ ಟೆಸ್ಟ್ಗಳು ರುಮಟಾಯ್ಡ್ ಫ್ಯಾಕ್ಟರ್, ಆಂಟಿ CCP, ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡೀಸ್ ಇದೇನಾದ್ರು ಪಾಸಿಟಿವ್ ಇದ್ರೆ ಅದ್ರ ನೆಕ್ಸ್ಟ್ ಲೆವೆಲ್ ಟೆಸ್ಟ್ ಬೇಕಾಗತ್ತೆ. ಅಂಡ್ ಕೆಲವರಿಗೆ ನಾನು ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಬಗ್ಗೆ ಹೇಳಿದೆ. ಸೊ ಅದೇನಾದ್ರೂ 40 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಗಂಡು ಇರ್ಬೋದು, ಅವನಿಗೆ ಸೊಂಟ ನೋವು ಅಥವಾ 1 ಅಥವಾ 4ಕ್ಕಿಂತ ಕಡಿಮೆ ಜಾಯಿಂಟ್ ಇನ್ವಾಲ್ವ್ಮೆಂಟ್, ಉರಿಯೂತ ಕಾಣಿಸ್ಕೊಳ್ಳುವಂಥದ್ದು, ಆರ್ಥರೈಟಿಸ್ ಅಂತ ನಾವೇನ್ ಕರಿತೀವಿ, ಆತರ ಏನಾದ್ರು ಇದ್ರೆ ಅವರಿಗೆ ಕೆಲವೊಂದು ಜೆನೆಟಿಕ್ ಟೆಸ್ಟ್ ಬೇಕಾಗತ್ತೆ. ಸೊ ಎಲ್ಲಾರ್ಗು ಎಲ್ಲಾ ಇನ್ವೆಸ್ಟಿಗೇಷನ್ಸ್ ಬೇಕಾಗಲ್ಲ. ಸೊ ಆಯಾ ರೋಗಿಗೆ ಆಯಾ ಸಿಂಪ್ಟಮ್ಸ್ ತಕ್ಕಂತೆ ನಾವು ಅವ್ರದ್ದು ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಬೇಕಾಗತ್ತೆ. ಏನು ಕಾರಣ ಇದಕ್ಕೆ? ಜೆನೆಟಿಕಲಿನೇ ಬರೋದಾ ಇದು? ಹೆಚ್ಚುವರಿ ಜೆನೆಟಿಕ್ ಕಾರಣ ಅಂತ ನಾವು ಹೇಳ್ಬೋದು. ಅಂದ್ರೆ ರಿಸರ್ಚ್ ಪ್ರಕಾರ ಸಹ ಅಂದ್ರೆ ಇವಾಗ ನಾವು ಒಂದು ಕಾಯಿಲೆ ನಮಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಪೂರ್ವಿಕರಿಂದ ಕೆಲವೊಂದು ಜೆನೆಟಿಕ್ ಮೆಟೀರಿಯಲ್ ನಮಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅಂದ್ರೆ ಜೆನೆಟಿಕ್ ಸಸೆಪ್ಟಿಬಿಲಿಟಿ ಅಂತ ನಾವು ಕರಿತೀವಿ. ದಟ್ ಇಸ್ ದ ಫಸ್ಟ್ ಹಿಟ್. ಅಂದ್ರೆ ನಮಗೆ ಕಾಯಿಲೆ ಇದೆ ಅಂತಲ್ಲ, ಕಾಯಿಲೆ ಬರೋಂತ ಸಾಧ್ಯತೆ ಇದೆ ಅಂತ. ಸೊ ಇಂಥ ವ್ಯಕ್ತಿ ಒಂದು ವೈರಸ್ ಇನ್ಫೆಕ್ಷನ್ ಇರಬಹುದು, ಅಥವಾ ಹಾರ್ಮೋನ್ ಎಕ್ಸೆಸ್ ಇಂದ ಇರಬಹುದು, ಅಥವಾ ಸ್ಟ್ರೆಸ್, ಪೊಲ್ಯೂಷನ್, ಸ್ಮೋಕಿಂಗ್, ಸೊ ಇದು ಯಾವ್ದು ಬೇಕಾದ್ರೂ ಫ್ಯಾಕ್ಟರ್ಸ್ ಸೆಕೆಂಡರಿ ಕಾಸಸ್ ಆಗಿ ಬರುತ್ತೆ. ಹೌದು. ಸೊ ಈ ಜೆನೆಟಿಕಲಿ ಸಸೆಪ್ಟಬಲ್ ಇಂಡಿವಿಜುವಲ್ ಯಾವಾಗ ಈ ಸ್ಟ್ರೆಸರ್ಸ್ಗೆ ಎಕ್ಸ್ಪೋಸ್ ಆಗ್ತಾನೋ ಅವಾಗ ಆ ಕಾಯಿಲೆ ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ.
ಏನು ಟ್ರೀಟ್ಮೆಂಟ್ ಇದಕ್ಕೆ? ಔಷಧಿ ಮಾತ್ರೆಗಳಲ್ಲೇ ಗುಣ ಆಗತ್ತಾ ಅಥವಾ ಗುಣ ಆಗಲ್ವಾ? ಮ್ಯಾನೇಜ್ ಮಾಡ್ಬೇಕಾಗತ್ತಾ ಅಥವಾ ಕೆಲವೊಂದು ಈ ಕೀಲು ಮೂಳೆಗೆ ಸಂಬಂಧಪಟ್ಟದ್ದು ಇದರಲ್ಲಿ ಸರ್ಜರಿ ಏನಾದ್ರೂ ಬೇಕಾಗತ್ತಾ? ಥೆರಪಿಗಳು ಬೇಕಾಗತ್ತಾ? ಫಿಸಿಯೋಥೆರಪಿ ಆ ಥರ ಏನಾದ್ರೂ? ಹೌದು, ಇದರಲ್ಲಿ ಟ್ರೀಟ್ಮೆಂಟ್ ಅಂತ ಬಂದ್ರೆ ಹೆಚ್ಚುವರಿ ಆಟೋಇಮ್ಯೂನ್ ಡಿಸೀಸಸ್ ಅಲ್ಲಿ ಸ್ಟಿರಾಯ್ಡಲ್, ನಾನ್ ಸ್ಟಿರಾಯ್ಡಲ್ ಎರಡೂ ಪ್ರಕಾರದ ಟ್ರೀಟ್ಮೆಂಟ್ ಇರುತ್ತೆ. ಇದಲ್ಲದೆ ನಾನ್ ಫಾರ್ಮಕೊಲಾಜಿಕಲ್ ಥೆರಪಿ ಅಂದ್ರೆ ಒಂದು ಊಟ ತಿಂಡಿಯಲ್ಲಿ ಜೀವನ ಶೈಲಿ ಮಾಡಿಫೈ ಮಾಡ್ಕೊಳ್ಳೋದ್ರಲ್ಲಿ ಫಿಸಿಯೋಥೆರಪಿ. ಸೊ ಇದೆಲ್ಲದನ್ನ ಇನ್ನೊಂದು ಗುಂಪಾಗಿ ನಾವು ವಿಂಗಡಿಸಬೇಕಾಗತ್ತೆ. ಸೊ ಫಸ್ಟ್ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ಬಿಡ್ತೀನಿ. ಅಂದ್ರೆ ಇವಾಗ ಒಂದು ಹೆಲ್ದಿ ಲೈಫ್ ಸ್ಟೈಲ್, ಬ್ಯಾಲೆನ್ಸ್ ಡಯಟ್ ಅಂತ ನಾವೇನ್ ಕರಿತೀವಿ. ಸೊ ಹೆಚ್ಚಾಗಿ ಮನೆಯಲ್ಲಿ ಮಾಡಿರುವಂತ ಊಟ ತಿಂಡಿಗಳು, ಮಾಂಸಾಹಾರಿ ಇರ್ಬೋದು, ಸಸ್ಯಾಹಾರಿ, ಆದಷ್ಟು ಮಾಂಸಾಹಾರಿ ಊಟನ ಕಡಿಮೆ ಸೇವಿಸೋದು, ಅದು ಜಿಡ್ಡಿನ ಅಂಶ ಇರದೇ ಇರೋಂಥದ್ದು ಹೆಚ್ಚು ಸೇವಿಸಿದ್ರೆ ಅದು ಬೆಟರ್. ಮತ್ತೆ ಹೆಚ್ಚಾಗಿ ಸೊಪ್ಪು, ತರಕಾರಿ, ಕಾಳುಗಳು ಇವುಗಳನ್ನ ಬ್ಯಾಲೆನ್ಸ್ ಡಯಟ್ ಅಂತ ನಾವೇನು ಯೂಶಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವೋ ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಇಂಥದ್ದು ಅವಾಯ್ಡ್ ಮಾಡಬೇಕು, ಇಂಥದ್ದು ತಿನ್ನಬಾರ್ದು ಅಂತ ಆಟೋಇಮ್ಯೂನ್ ಡಿಸೀಸಸ್ ಅಲ್ಲಿ ಏನೂ ಸ್ಪೆಸಿಫಿಕ್ ಆಗಿಲ್ಲ. ಮಾಡರೇಟ್ ಎಕ್ಸರ್ಸೈಸಸ್ ತುಂಬಾ ಇಂಪಾರ್ಟೆಂಟ್. ಕನಿಷ್ಠ ಪಕ್ಷ 30 ನಿಮಿಷ ವಾಕ್ ಆದ್ರೂ ಮಾಡಲೇಬೇಕು. ಜೊತೆಗೆ ಯೋಗ, ಮೆಡಿಟೇಷನ್ ಇದೆಲ್ಲದೂ ಹೆಲ್ಪ್ ಆಗುತ್ತೆ. ಅದಲ್ಲದೆ ಅಟ್ಲೀಸ್ಟ್ ಈ ಸ್ಟ್ರೆಸ್ಸಸ್ ನ ಅವ್ರು ಕಡಿಮೆ ಮಾಡ್ಕೊಳ್ಬೇಕು. ಸ್ಟ್ರೆಸ್, ಸ್ಮೋಕಿಂಗು, ಕೆಲವೊಬ್ರು ಸ್ಟ್ರೆಸ್ ಇದೆ ಅಂತ ಹೇಳಿ ಸ್ಮೋಕ್ ಮಾಡ್ತಾರೆ. ಸ್ಮೋಕಿಂಗ್ ಇನ್ನು ಡಬಲ್ ಮಾಡುತ್ತೆ ರಿಸ್ಕ್ ಫ್ಯಾಕ್ಟರ್ನ. ಇವನ್ನೆಲ್ಲ ಅವರು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಇದು ನಾನ್ ಫಾರ್ಮಕೊಲಾಜಿಕಲ್. ಫಾರ್ಮಕೊಲಾಜಿಕಲ್ ಅಂತ ಬಂದಾಗ ಎಷ್ಟೋ ಬಾರಿ ನಾವು ಸ್ಟಿರಾಯ್ಡ್ ಕೊಡ್ಬೇಕಾಗತ್ತೆ. ಪೇಷಂಟ್ಸ್ ಎಲ್ಲ ಅನ್ಕೊಳ್ತಾರೆ ಸ್ಟಿರಾಯ್ಡ್ ಕೊಟ್ಬಿಡ್ತಾರೆ ಡಾಕ್ಟರ್ ಅಂತ ಹೇಳಿ ತುಂಬಾ ಹಿಂದೇಟಾಕಿ ಮನೇಲೆ ಉಳ್ಕೊಳ್ಳೋದು ಉಂಟು. ಬಟ್ ನಾವು ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಪೇಷಂಟ್ಸ್ಗೂ ಸ್ಟಿರಾಯ್ಡ್ಸ್ ಬೇಕಾಗಲ್ಲ. ಮತ್ತೆ ಪ್ರತಿ ಒಂದು ಕಾಯಿಲೆಗೂ ಹೈ ಡೋಸ್ ಸ್ಟಿರಾಯ್ಡ್ ಬೇಕಾಗಲ್ಲ. ಯಾವಾಗ ಕಾಯಿಲೆ ಸ್ವಲ್ಪ ಮೈಲ್ಡ್ ಟು ಮಾಡರೇಟ್ ಡಿಸೀಸ್ ಇರುತ್ತೋ ಅವಾಗ ನಾವು ಹೈ ಡೋಸ್ ಸ್ಟಿರಾಯ್ಡ್ ಕೊಡೋದೇ ಇಲ್ಲ ಯಾವುದು ಪೇಷಂಟ್ಸ್ಗೆ. ಯಾವಾಗ ಅದು ಆರ್ಗನ್ ಥ್ರೆಟನಿಂಗ್ ಅಥವಾ ಲೈಫ್ ಥ್ರೆಟನಿಂಗ್, ಜೀವಕ್ಕೆ ಅಪಾಯ ಆಗ್ತಿದೆ ಅನ್ನೋ ಹಾಗಿರುತ್ತೋ, ಅಥವಾ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್, ಕಿಡ್ನಿ ಇನ್ವಾಲ್ವ್ಮೆಂಟ್, ಹೃದಯ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ, ಈ ತರ ಸಿಚುವೇಶನ್ಸ್ ಅಲ್ಲಿ ಸ್ವಲ್ಪ ಹೈ ಡೋಸ್ ಸ್ಟಿರಾಯ್ಡ್ ಕೆಲವು ದಿನಕ್ಕೋಸ್ಕರ ನಾವು ಕೊಡಬೇಕಾಗತ್ತೆ. ಸೊ ಹೈ ಡೋಸ್ ಸ್ಟಿರಾಯ್ಡ್ ಇಂದ ಆಗುವಂತ ಅನಾಹುತಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸೈಮಲ್ಟೇನಿಯಸ್ ಆಗಿ ನಾವು ಡಿಸೀಸ್ ಮಾಡಿಫೈಯಿಂಗ್ ಆಂಟಿರೊಮ್ಯಾಟಿಕ್ ಡ್ರಗ್ಸ್ ಅಂತ ಕೆಲವೊಂದಿದೆ. ಸ್ಟಿರಾಯ್ಡ್ ಮಾಡುವಂತ ಕೆಲವು ಕೆಲಸಗಳನ್ನ ಈ ಔಷಧಿಗಳು ಮಾಡುತ್ತೆ. ಸೊ ಎರಡೂನು ಒಂದೇ ಸಲ ಶುರು ಮಾಡೋದ್ರಿಂದ ಸ್ಟಿರಾಯ್ಡ್ ನ ಆದಷ್ಟು ಬೇಗ ನಾವು ಕಡಿಮೆ ಮಾಡಿ ನಿಲ್ಲಿಸಬಹುದು. ಅಂಡ್ ಈ ಡಿಸೀಸ್ ಮಾಡಿಫೈಯಿಂಗ್ ಆಂಟಿರೊಮ್ಯಾಟಿಕ್ ಡ್ರಗ್ಸ್ ಅಂತ ನಾನೇನ್ ಹೇಳಿದೆ, ಅದು ಪುರುಷನ, ಸ್ತ್ರೀನ, ಮತ್ತೆ ಅವರು ಪ್ರೆಗ್ನೆನ್ಸಿ ಪ್ಲಾನ್ ಏನಾದ್ರು ಇದೆಯಾ, ಸೊ ಅವ್ರಿಗೆ ಅದು ಸೆಟ್ ಆಗ್ತಾ ಇದೆಯಾ ಇಲ್ವಾ, ಈ ಸ್ಪೆಸಿಫಿಕ್ ಔಷಧಿಯಿಂದ ಅವ್ರಿಗೆ ತುಂಬಾ ವಾಂತಿ ಆಗೋದು, ಲೂಸ್ ಮೋಷನ್ ಆಗೋದು, BP ಜಾಸ್ತಿ ಆಗೋದು, ಹೀಗೇನಾದ್ರು ಆಗ್ತಾ ಇದೆಯಾ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಚೂಸ್ ಮಾಡಬೇಕಾಗತ್ತೆ. ಸೊ ಸ್ಟಿರಾಯ್ಡ್ ನಾವು ಯಾವ ಪೇಷಂಟ್ಸ್ ಕೊಡ್ತೀವೋ ಹಾಗೇನೆ ಅದರಿಂದ ಆಗುವಂತ ಮೂಳೆ ವೀಕ್ನೆಸ್ ಅಥವಾ ಆಸ್ಟಿಯೋಪೊರೋಸಿಸ್ ಅಂತ ನಾವೇನ್ ಕರಿತೀವಿ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ ಡಿ ಬೇಕಾಗತ್ತೆ. ಮತ್ತೆ ಸನ್ ಎಕ್ಸ್ಪೋಷರ್, ಇವಾಗ ವಾಕ್ ಅಂತ ಹೇಳಿದೆ, ಎಲ್ಲರೂ ಕೇಳ್ತಾರೆ ಬೆಳಗ್ಗೆ ಹೋಗ್ಬೇಕಾ ಸಂಜೆ ಹೋಗ್ಬೇಕಾ ಅಂತೆಲ್ಲ ಕೇಳ್ತಾರೆ. ಯಾವಾಗ ಬೇಕಿದ್ರೂ ಹೋಗಬಹುದು. ಬಟ್ ಒಂದು ಆಟೋಇಮ್ಯೂನ್ ಡಿಸೀಸ್ ಇದೆ, SLE ಅಂತ ಹೇಳಿ, ಸಿಸ್ಟಮಿಕ್ ಲೂಪಸ್ ಎರಿಥೆಮ್ಯಾಟೋಸಿಸ್ ಅಂತ. ಈ ಕಾಯಿಲೆನಲ್ಲಿ ಆದಷ್ಟು ಅವರು ಸೂರ್ಯನಿಂದ ದೂರ ಇರುವಂತದ್ದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಸೂರ್ಯನ ಕಿರಣಗಳು ನಮ್ಮ ಚರ್ಮದ ಮೇಲೆ ಬಿದ್ದರೆ ಕಾಯಿಲೆ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅದೊಂದು ಕಾಯಿಲೆನಲ್ಲಿ ಮಾತ್ರ ನಾವು ಸನ್ ಎಕ್ಸ್ಪೋಷರ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಇಂಥ ಪೇಷಂಟ್ಸ್ ಮಾತ್ರ ಅವರು ಛತ್ರಿ ಹಿಡ್ಕೊಂಡು ಹೋಗ್ಬೇಕು ಅಥವಾ ಕ್ಯಾಪ್ ಹಾಕೊಂಡು ಹೋಗ್ಬೇಕು. ಆದಷ್ಟು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬೇಗನೆ ಹೋಗಿ ಅಥವಾ ಸಂಜೆ ಮೇಲೆ ಹೋಗಿ ಅಂತ ಹೇಳ್ತೇವೆ. ಮತ್ತೆ ಹಾಗಿದ್ರೆ ಇದಕ್ಕೆ ಔಷಧಿ, ಸ್ಟಿರಾಯ್ಡ್ಸ್ ಮತ್ತೆ ಈ ಫಿಸಿಯೋಥೆರಪಿ ಈ ಥರದ್ರಲ್ಲೇ ಇದು ಮ್ಯಾನೇಜ್ ಮಾಡಬಹುದು. ಈ ಆಟೋ ಇಮ್ಯೂನ್ ಡಿಸೀಸಸ್ನ ಸರ್ಜರಿ ಬೇಕಾಗಲ್ಲ. ಸರ್ಜರಿ ಎಷ್ಟೋ ಬಾರಿ ಬೇಕಾಗಲ್ಲ. ಕೆಲವೊಮ್ಮೆ ಹೈಡೋ ಸ್ಟಿರಾಯ್ಡ್ ತಗೊಳ್ತಾ ಇರೋಂಥ ಪೇಷಂಟ್ಸ್ಗೆ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಇರೋಂಥ ಪೇಷಂಟ್ಸ್ಗೆ ಜಾಯಿಂಟ್ ತುಂಬಾ ಬೇಗ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅಂತ ಕಂಡೀಷನ್ಸ್ ಅಲ್ಲಿ ಸಿವಿಯರ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ನಾವೇನ್ ಕರಿತೀವಿ, ಆ ಕಂಡೀಷನ್ ಅಲ್ಲಿ ಅಥವಾ ಆಸ್ಟಿಯೋನೆಕ್ರೋಸಿಸ್, ಎವಾಸ್ಕ್ಯುಲರ್ ನೆಕ್ರೋಸಿಸ್ ಆಫ್ ಫೀಮರ್, ಯಾವುದೇ ಬೋನ್ ಅಲ್ಲಿ ಬೇಕಾದ್ರು ಅಂದ್ರೆ ರಕ್ತ ಸರಿಯಾಗಿ ಆಡದೆ ಆ ಮೂಳೆಗೆ ಅದು ಕೊಳ್ತೋಗುವಂತ ಸ್ಥಿತಿ, ಆತರ ಏನಾದ್ರು ಇದ್ರೆ ಮಾತ್ರ ಅವರಿಗೆ ಸರ್ಜರಿ ಬೇಕಾಗುತ್ತೆ. ಕೆಲವೊಮ್ಮೆ ಈ ರುಮಟಾಯ್ಡ್ ಆರ್ಥರೈಟಿಸ್ ಇಂದ ಡಿಫಾರ್ಮಿಟೀಸ್ ಆಗ್ಬಿಟ್ಟಿರುತ್ತೆ, ಕೈಯೆಲ್ಲ ವಿಕಾರಗೊಂಡಿರುತ್ತೆ, ಅದನ್ನ ರಿಲೀಸ್ ಮಾಡಕ್ಕೆ ಕೆಲವೊಮ್ಮೆ ಸರ್ಜರಿ ಬೇಕಾಗುತ್ತೆ. ಇನ್ನೂ ಒಂದು ಲಾಸ್ಟ್ ಇಂಡಿಕೇಶನ್ ಸರ್ಜರಿಗೆ ಅಂತ ಹೇಳಿದ್ರೆ ಕೆಲವೊಮ್ಮೆ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಈ ತರ ಇರೋರಿಗೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಒಂದು ಕಂಡೀಷನ್ ಇದೆ. ಅಂದ್ರೆ ಅಂಗೈಯಲ್ಲಿ ನರಗಳು ಕಂಪ್ರೆಸ್ ಆಗಿ ಅದರಿಂದ ಆಗುವಂತ ಕೈ ಜುಮ್ ಅನ್ಸೋದು, ಮತ್ತೆ ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ ಕಷ್ಟ ಆಗೋದು ಯಾವುದೇ ವಸ್ತುವನ್ನು ಬೇಕಾದ್ರೂ. ಸೊ ಈ ರೀತಿ ಏನಾದ್ರು ಸಮಸ್ಯೆ ಇದ್ರೆ ಔಷಧಿಗಳಲ್ಲಿ ಅದು ಇಂಪ್ರೂವ್ ಆಗ್ತಾ ಇಲ್ಲ ಅಂತ ಅಂದ್ರೆ ಮಾತ್ರ ಸರ್ಜರಿ ಬೇಕಾಗತ್ತೆ. ಕಾರ್ಯಕ್ರಮದ ಕಡೆಯದಾಗಿ ಡಾಕ್ಟರ್ ಸಂಗೀತಾ, ನಮ್ಮ ಕೇಳುಗರಿಗೆ ಈ ಸ್ವಯಂ ನಿರೋಧಕ ರೋಗಗಳ ಬಗ್ಗೆ ಏನು ಎಚ್ಚರಿಕೆಯನ್ನ ಕೊಡಕ್ಕೆ ಇಷ್ಟಪಡ್ತೀರಾ? ಈ ಸ್ವಯಂ ನಿರೋಧಕ ಕಾಯಿಲೆಗಳ ಬಗ್ಗೆ ಭಯ ಬೇಡ, ಚಿಕಿತ್ಸೆ ಇದೆ. ಅದು ಹೇಗೆ ಇರುತ್ತೆ, ರೋಗ ಲಕ್ಷಣಗಳು ಎಲ್ಲ ನಿಮ್ಗೆ ಗೊತ್ತಿದೆ.
ಸೊ ಆದಷ್ಟು ಬೇಗ ಅದನ್ನ ನೀವೇ ತಾವಾಗೆ ಗುರುತಿಸಿಕೊಂಡು ಹತ್ತಿರದಲ್ಲಿರುವಂತಹ ರುಮಟಾಲಜಿಸ್ಟ್ ನ ಬಂದು ಕಾಣಬೇಕು. ಅದು ಕ್ಯೂರಬಲ್ ಅಲ್ಲದೆ ಹೋದ್ರೂ ಟ್ರೀಟಬಲ್ ಚಿಕಿತ್ಸೆ ಇದೆ. ಸೊ ಒಂದಲ್ಲ ಅಂತ ಈಗ ರಿಸರ್ಚ್ ತುಂಬಾ ಅಡ್ವಾನ್ಸ್ ಆಗಿದೆ, ಬಹಳ ಔಷಧಿಗಳಿದೆ. ಒಂದು ಸೆಟ್ ಆಗ್ತಿಲ್ಲ ಅಂದ್ರೆ ಮತ್ತೊಂದು ಆಪ್ಷನ್ ನಮಗಿದೆ. ಸೊ ನಮ್ಮೊಬ್ರ ಕೈಯಲ್ಲಿ ಅದು ಟ್ರೀಟ್ಮೆಂಟ್ ಸಾಧ್ಯ ಇಲ್ಲ. ಸೊ ಪ್ರತಿಯೊಬ್ಬರದು ಕೋಆಪರೇಷನ್, ಪೇಷಂಟ್ದು ಬೇಕು, ಪೇಷಂಟ್ ಫ್ಯಾಮಿಲಿ ಅವ್ರದ್ದು ಬೇಕು, ಡಾಕ್ಟರ್ಸು ಬೇಕು. ಧನ್ಯವಾದಗಳು ಡಾಕ್ಟರ್ ಸಂಗೀತಾ. ಇದುವರೆಗೂ ಸ್ವಯಂ ನಿರೋಧಕ ಕಾಯಿಲೆಗಳ ಬಗ್ಗೆ ನಮಗೆ ವಿವರವಾಗಿ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ರುಮೆಟಾಲಜಿ ಜಾಗೃತಿ ಮಾಸಾಚರಣೆಯ ಸಂದರ್ಭದಲ್ಲಿ ಸ್ವಯಂ ನಿರೋಧಕ ಕಾಯಿಲೆಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ರುಮೆಟಾಲಜಿಸ್ಟ್ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.